ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಿಮ್ಮ ಫೋನ್ ಕಾಲ್ನ ರಿಸೀವ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಕಾರಣ, ಬರೋ ಶನಿವಾರ ದಿವಸ ಲೈವ್ ಇತ್ತು. ಆದರೆ ಆ ಲೈವ್ ಪ್ರೋಗ್ರಾಮಲ್ಲಿ ನಾನು ಒಂದು ವಿಶೇಷವಾದಂಥ ಸ್ಪೆಷಲ್ ಎಪಿಸೋಡ್ ಮಾಡ್ತಾಯಿದ್ದೀನಿ. ಆದ್ದರಿಂದ ಶನಿವಾರದ ಬದಲು ಇವತ್ತೇ ನಾನು ಲೈವ್ ಕಂಡಕ್ಟ್ ಮಾಡ್ತಾಯಿದ್ದೀನಿ. ಈ ನಮ್ಮ ಸ್ಕ್ರೀನ್ ಮೇಲೆ ತೋರಿಸೋ ನಂಬರ್ಗೆ ನೀವು ಫೋನ್ ಕಾಲ್ ಮಾಡ್ಬೋದು. ಆದರೆ 4 ಕಂಡೀಷನ್ಸ್ ಇದೆ. ಒಂದು, ನೀವು ನಮ್ಮ ಚಾನಲ್ಗೆ ಕನೆಕ್ಟ್ ಆದ ತಕ್ಷಣ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಟಿ ವಿ ಇಲ್ಲದಿರೋ ಕಡೆ ಹೋಗಿ ಮಾತಾಡಿ. ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಿದ್ರೆ ಇಬ್ರಿಗೂ ತೊಂದರೆ ಆಗುತ್ತೆ. ಎರಡನೇದು, ಯಾರು ಮಾತಾಡಬೇಕು ಅವರೇ ಫೋನ್ ಮಾಡಿದ್ರೆ ಭಾಳ ಒಳ್ಳೆಯದು. ನೀವೇನೋ ಕನೆಕ್ಟ್ ಮಾಡ್ತೀರಾ, ಇನ್ಯಾರೋ ಮಲಗಿರ್ತಾರೆ, ಇನ್ನೆಲ್ಲೋ ಟೆರೇಸ್ ಮೇಲೆ ಇರ್ತಾರೆ, ಇನ್ನೆಲ್ಲೋ ಕಡೆ ಇರ್ತಾರೆ, ಅಲ್ಲೋಗಿ ಕೊಡೋಷ್ಟರೊಳಗೆ ಮೊಬೈಲ್ನ ಲೈನ್ ಡಿಸ್ಕನೆಕ್ಟ್ ಆಗುತ್ತೆ. ಮೂರನೇದು, ನೀವು ಕೇಳೋ ಪ್ರಶ್ನೆನ ಭಾಳ ಚಿಕ್ಕದಾಗಿ ಸ್ಪಷ್ಟವಾಗಿ ಕೇಳಿಬಿಟ್ರೆ ಸಾಕು, ತುಂಬ ಉದ್ದ ಮಾತಾಡೋದು ಬೇಡ, ಬೇರೆಯವ್ರಿಗೂ ಚಾನ್ಸ್ ಸಿಕ್ಕಲಿ. ನಾಲ್ಕನೇದು, ನೀವು ಎಲ್ಲಿ ನಿಂತ್ಕೊಂಡು ಮಾತಾಡುವಾಗ ಕನೆಕ್ಟ್ ಆಯಿತೋ ಕಾಲು, ಅಲ್ಲೇ ನಿಂತ್ಕೊಂಡು ಮಾತಾಡಿ. ಸ್ವಲ್ಪ ಏನೋ ಮುಂದೆ ಓಡಾಡ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ರೆ ಲೈನ್ ಡಿಸ್ಕನೆಕ್ಟ್ ಆಗುತ್ತೆ, ಆಗ ಇಬ್ರಿಗೂ ಲಾಸ್ ಆಗುತ್ತೆ. ಈಗ ಯಾರೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಾ? ನಮ್ದು ದೇವದುರ್ಗ ಡಿಸ್ಟಿಕ್ ರೀ. ಯಾವುದು? ದೇವದುರ್ಗ ಡಿಸ್ಟಿಕ್ ರೀ. ದೇವದುರ್ಗ ಡಿಸ್ಟಿಕ್. ಹೇಳಿ, ನಮ್ದೊಂದು ಆರೋಗ್ಯ ಸಮಸ್ಯೆ ಇತ್ತು ರೀ. ಏನು ಪ್ರಾಬ್ಲಮ್ ಇದೆ ಹೇಳಿ. ನಮ್ದು ಅದು ಊಟ ಮಾಡಿದ ಪ್ರತಿಯೊಂದು ಏನೇ ತಿಂದ್ರು ವಾಪಸ್ ಬರ್ತಾ ಇತ್ರಿ. ವಾಂತಿ ಆಗತ್ತಾ ಅಥವಾ ಮಲ ವಿಸರ್ಜನೆ ಆಗತ್ತಾ? ಇಲ್ರಿ, ಅದು ವಾಂತನಕ್ಕೆ ಏನಿಲ್ರಿ. ಊಟ ನಾವ್ ಏನ್ ನಾರ್ಮಲ್ ಆಗಿ ಏನೇ ತಿಂದ್ರನ್ರಿ ಮತ್ತೆ ವಾಪಸ್ ಬರ್ತೀರಿ, ಮತ್ತೆ ತಿಂತೀರ, ಅದು ಆಗ್ತದೆ. ಅಲ್ಲಪ್ಪ, ವಾಂತಿ ಆಗತ್ತಾ ಇಲ್ಲ ಮಲ ಬರುತ್ತಾ? ಟಾಯ್ಲೆಟ್ಗೆ ಹೋಗ್ಬೇಕಾ ಊಟ ಮಾಡಿ? ಏನಿಲ್ರಿ, ನಾವ್ ಊಟ ಹೇಗ್ ಬಾಯಲ್ಲಿ ಮಾಡ್ತೀವಿ ಬಚ್ಚೆ ಬಾಯಲ್ಲಿ ವಾಪಸ್ ಬರ್ತೀರ ಅದು. ಓಕೆ, ಒಂದು ಕೆಲಸ ಮಾಡಿ, ನಿಮಗೆ ಭೈರವ ದೇವಸ್ಥಾನ ಇದೆಯಾ ನಿಮ್ಮೂರಲ್ಲಿ? ಭೈರವ, ಕಾಳ ಭೈರವ, ಭೈರವ ದೇವಸ್ಥಾನ ಇಲ್ರಿ, ಶಿವನ್ ದೇವಸ್ಥಾನ ಐತ್ರಿ. ಒಂದು ಇಡೀ ಅನ್ನ ತಗೊಳ್ಳಿ, ಅದಕ್ಕೆ ಎಳ್ಳಾಕಿ, ಕರಿಮೆಣಸು ಕಾಳು ಒಂದೆರಡು, ಒಂದು ಲವಂಗ, ಇದಿಷ್ಟು ಹಾಕ್ಬಿಟ್ಟು 21 ಸಲ ಇಳಿ ತೆಗೆದ್ಬಿಟ್ಟು ಅದರ ಕಪ್ಪು ನಾಯಿಗೆ ಹಾಕಿಬಿಡಿ. ಕಪ್ಪು ನಾಯಿಗೆ ಅದು ನಾಯಿ ತಿಂದ ತಕ್ಷಣ ನಿಮ್ಗೆ ಈ ಕಾಯಿಲೆ ಗುಣ ಆಗುತ್ತೆ. ಇದು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು. ಇನ್ನೊಂದು, ನಿಮಗೆ ಅನ್ನನಾಳ, ಇಸೋಫಗಸ್ಸು ಮತ್ತು ಥೈರಾಯ್ಡು, ಪ್ಯಾರಾಥೈರಾಯ್ಡಲ್ಲಿ ಏನೋ ಪ್ರಾಬ್ಲಮ್ ಇದ್ದರೆ ಈ ರೀತಿ ಆಗುತ್ತೆ. ಒಂದು ಸಲ ಡಾಕ್ಟರ್ ಚೆಕ್ ಮಾಡಿಸಿ. ಮೂರನೇದು, ನಮ್ಮ ಪ್ರಕಾರ ನಿಮಗೆ ಯಾವುದಾದ್ರು ಕಣ್ದೃಷ್ಟಿ ಇರ್ತದೆ ಊಟ ಮಾಡುವಾಗ, ಅನ್ನನಾಳ, ಇಸೋಫಗಸ್ ಅಂತಾರೆ, ಅದನ್ನು ಆ ಟ್ಯೂಬಲ್ಲಿ ಏನೋ ಸ್ಟಕ್ ಆಗಿದೆ ನೋಡಿಸಿ. ಥೈರಾಯ್ಡು, ಪ್ಯಾರಾಥೈರಾಯ್ಡು ಸಹ ಚೆಕ್ ಮಾಡಿಸಿ. ಥ್ರೋಟಲ್ಲಿ ಏನೋ ಪ್ರಾಬ್ಲಮ್ ಇದ್ದರೆ, ಇನ್ಫೆಕ್ಷನ್ಸ್ ಇದೆ, ಕೆಲವ್ರಿಗೆ ಈ ಥರ ಆಗುತ್ತೆ ಕೆಲವು ದಿವಸಗಳ ಕಾಲ. ಇದು ಮಾಡಿ, ಈ ತಂತ್ರ ಪ್ರಯೋಗ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಈ ಅನ್ನಭಂಗ ಪ್ರಯೋಗ ಅಂತ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಮಾಡಿಬಿಡ್ತಾರೆ, ಕಾಟೇರಿ ಪ್ರಯೋಗ ಮಾಡಿ. ಅವಾಗೇನಾಗುತ್ತೆ, ನಾವು ಒಂದು ತುತ್ತು ಅನ್ನ ತಿನ್ನೋಕ್ಕೂ ಆಗಲ್ಲ, ಆ ರೀತಿ ಆಗಿಬಿಡ್ತದೆ. ಇದು ಸೈನ್ಸ್ಗೆ ಮೀರಿದಂಥದ್ದು. ಮತ್ತೊಬ್ರು ಯಾರೋ ಕಾಲರ್ ಅಡ್ಡಿದ್ದಾರೆ. ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಸರ್. ನಮಸ್ತೆ. ಯಾವೂರಿಂದ? ಬೆಂಗಳೂರಿಂದ ಸರ್. ಬೆಂಗಳೂರಿಂದ. ಹೇಳಿ ಅಮ್ಮ. ನಮ್ಮ ಮಗನಿಗೆ ಬಗ್ಗೆ ಕೇಳಬೇಕಾಗಿತ್ತು ಸರ್. ಅವನಿಗೆ ಮದುವೆ ಆಗಿ 8 ವರ್ಷ ಆಯ್ತು, ಹೆಂಡತಿ ಬರ್ಲಿಲ್ಲ. ಕೋರ್ಟ್ಗೆ ಹಾಕಿದೀವಿ, ಕೋರ್ಟ್ಗೂ ಬಂದಿಲ್ಲ ಸರ್. ಮದುವೆ ಆಗಿ 8 ವರ್ಷ ಆಯ್ತು, ಹೆಂಡತಿ ಎಲ್ಲಿದ್ದಾಳೆ ಈಗ? ತವ್ರ ಮನೇಲಿ ಇದ್ದಾಳೆ ಸರ್. ಅಲ್ಲೇ ಹೋದ್ರು ಅವ್ರು? ಏನು ಪ್ರಾಬ್ಲಮ್, ಯಾತಕ್ಕೋಸ್ಕರ ಬಿಟ್ಟೋದ್ರು? 8 ವರ್ಷ ಏನಂತ ಗೊತ್ತಿಲ್ಲ ಸ್ವಾಮಿ. ಅವ್ರು ಇರೋದೇ ಇಲ್ಲ. ಬಂದ್ರೆ 4 ದಿವಸ 5 ದಿವಸ ಅಷ್ಟೇ ಇರೋದು, ಆಮೇಲೆ ಹೊರಟೋಗ್ಬಿಡ್ತಾಳೆ. ಅವ್ರ ಅಪ್ಪ ಅವ್ರಮ್ಮ ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ. ನಿಮ್ಮ ಮಗ ಏನ್ ಕೆಲಸ ಮಾಡ್ತಾರೆ? ನಮ್ಮ ಮಗ ಇದ್ರಲ್ಲಿ ಕಾರ್ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾರೆ ಸರ್. ಎಷ್ಟು ಮಗನಿಗೆ ಏಜು? 30 ವರ್ಷ ಸರ್. 30 ವರ್ಷ. ಮದುವೆ ಆಗಿ 8 ವರ್ಷ ಆಯ್ತಾ? ಹೌದು ಸರ್. 24 ವರ್ಷಕ್ಕೆ ಮಾಡಿದ್ವಿ ಸರ್. 24 ವರ್ಷಕ್ಕೆ ಮಗನ ಮದುವೆ ಮಾಡಿ. ಈಗ ಮಕ್ಳಿದಾರ ಮಗನಿಗೆ? ಇಲ್ಲ, ಒಂದು ಮಗು ಆಗಿದೆ ಸರ್. ಅಲ್ಲೇ ಇದ್ಕೊಂಡೆ ಮಾಡ್ಕೊಂಡವ್ರೆ. ಎಂಥದ್ದು, ಹೆಣ್ಣೋ ಗಂಡು? ಗಂಡು ಸರ್. ಓ, ಗಂಡು. ಈಗ ತಾಯಿ ಮನೇಲೇ ಇದ್ದಾಳೆ ನಿಮ್ಮ ಸೊಸೆ? ಹೌದು ಸರ್. ಓಕೆ. ಈ ಡೈವರ್ಸ್ ಕೇಸ್ ಹಾಕಿದ್ದೀರಾ? ಹಾಕಿದ್ದೀವಿ ಸರ್. ಮತ್ತೆ ಹಾಕಿದ್ಮೇಲೆ ಇನ್ನೇನು ಬೇಡಿ, ಮತ್ತೆ ಡೈವರ್ಸ್ ಆದಮೇಲೆ ಮತ್ತೊಂದು ಮದುವೆ ಮಾಡೋ ಯೋಗ ಇದೆಯೋ ಏನೋ ಗೊತ್ತಿಲ್ಲ, ನೋಡ್ಬೇಕು. ನಿಮ್ಮ ಮಗನಿಗೆ ನೋಡಿ ಹೇಳ್ಬೇಕು ಸ್ವಾಮಿ ನಮ್ಗೆ. ಅದೇ ಒಂದ್ಸಲ ನನ್ಗೆ ಹೆಂಗೆ ಹೇಳ್ಬೇಕು, ಜಾತಕ ಬೇಕಮ್ಮ. ಜಾತಕ ಇಲ್ಲದೆ ಸುಮ್ಮನೆ ಬಾಯಿ ಬಂದಾಗೆಲ್ಲ ಹೇಳಿ ಜನಗಳನ್ನ ಕನ್ಫ್ಯೂಸ್ ಮಾಡಬಾರ್ದು. ಜಾತಕ ಇದ್ರೆ ಅವನಿಗೆ ಕಳತ್ರ ಯೋಗ, 2 ಬಾರಿ ಮದುವೆ ಆಗೋ ಯೋಗ ಇದೆಯಾ ಅಂತ ಚೆಕ್ ಮಾಡಬೇಕು. ಆಮೇಲೆ ಅಕಸ್ಮಾತ್ ಈ ಮ್ಯಾರೇಜಲ್ಲಿ ಏನೋ ದೋಷ ಇತ್ತು ಅಂದರೆ ಆ ದೋಷಕ್ಕೆ ಮತ್ತೆ ಇದೇ ಹೆಂಡತಿಗೆ ತಾಲಿ ಕಟ್ಟಿ
ಶಾಂತಿ ಪರಿಹಾರ ಮಾಡಿ ವಾಪಸ್ ಅವಳನ್ನೇ ಕರ್ಕೊಂಬಂದು ಅವಳ ಜೊತೆಲೆ ಸಂಸಾರ ಮಾಡೋ ಥರ ಮಾಡಬೇಕು. ಎರಡೇ ಆಪ್ಷನ್ ಇರೋದು. ಒಂದು ಸಲ ನಿಮ್ಮ ಕುಲದೇವಿ ಯಾರು, ನಿಮ್ಮ ಮನೆ ಹೆಣ್ದೇವ್ರು ಯಾರು? ಹೆಣ್ದೇವ್ರು ಅಗ್ರಾರ್ಧಮ್ಮ ಅಂತ ಸ್ವಾಮಿ. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ದೇವಿಗೆ ಒಂದು ಸಲ ಬಾಗ್ನ ಕೊಡಿ, ಮುತ್ತೈದೆ ಬಾಗ್ನ ದೇವಿಗೆ ಕೊಟ್ಟು ಪ್ರಾರ್ಥನೆ ಮಾಡಿ, ಭಾಳಷ್ಟು ಚೇಂಜ್ ಆಗ್ಬೋದು. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೋಡಿ, ಕೆಲವರಿಗೆ 2 ಸಾರಿ ಮದುವೆ ಆಗೋ ಯೋಗ ಇರ್ತದೆ, ಕೆಲವು 3 ಸಲ. ದ್ವಿಕಳತ್ರ ಅಂದರೆ 2 ಸಲ ಮದುವೆ ಆಗುತ್ತೆ. ಬಹುಪತ್ನಿ ಯೋಗ ಅಂದರೆ ಭಾಳಷ್ಟು ಜನ ಹೆಂಡತಿ ಬಂದು ಹೋಗ್ತಾರೆ. ಅವ್ರು ಮದುವೆನೇ ಆಗಬೇಕು ಅಂತ ಒಬ್ರು ಇಟ್ಕೊಂಡ್ರು ಸಾಕು, ಮದುವೆ ಆದಂಗೆ ಅರ್ಥ. ಗಾಂಧರ್ವ ವಿವಾಹ ಅಂತಾರೆ. ಎಲ್ಲರೂ ಮಧ್ಯೆ ತಾಲಿ ಕಟ್ಟೋದು ವಿವಾಹ. ಮತ್ತು ಕದ್ದು ಅಥವಾ ಅನ್ಅಫಿಷಿಯಲ್ ಆಗಿ ಇಲ್ಲಿಗಲ್ ಆಗಿ ಒಂದು ಹುಡುಗ ಹುಡುಗಿ ಜೊತೆಲಿರ್ತಾರೆ ಅಂದರೆ ಅದು ಗಾಂಧರ್ವ ವಿವಾಹ ಅಂತ. ಮದುವೆ ಆಗಿ 8 ವರ್ಷ ಆಗಿದೆ, ಮತ್ತು ಆಮೇಲೆ ಇಷ್ಟ ಇಲ್ಲದೆ ಇರ್ಬೋದೇನೋ, ಅಥವಾ ಅವಳಿಗೆ ಬೇರೆಯವ್ರ ಮೇಲೆ ಪ್ರೀತಿ ಇರ್ಬೋದೇನೋ, ಹೇಳಲಿಕ್ಕಾಗಲ್ಲ. ಅದು ಜಾತಕದ ಗೊತ್ತಾಗುತ್ತೆ ಏನು ದೋಷ ಇದೆ. ಕಾಲಸರ್ಪ ದೋಷ ಇದ್ದಾಗ ಕೆಲವರಿಗೆ ಈ ಥರ ತೊಂದರೆಗಳು ಬರ್ತದೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಮೈಸೂರಿಂದ ಸರ್ ಮಾಡ್ತಿರೋದು. ಮೈಸೂರಿಂದ, ಹೇಳಿ ಅಮ್ಮ. ನಮ್ದು ಒಂದು ಪ್ರಾಪರ್ಟಿ ಇತ್ತು ಬೆಂಗಳೂರಲ್ಲಿ, ಅದು ಸೇಲ್ ಆಗ್ತಾ ಇಲ್ಲ. ಸುಮಾರು ಕಡೆ ಕೇಳಿದ್ರೆ ಇದು ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಏನಕ್ಕೆ ಆಗಲ್ವಂತೆ? ಅಲ್ಲೇನೋ ದೇವ್ರ ವಾಸ ಇದೆ, ಆಗಲ್ಲ ಅಂತ ಹೇಳ್ತಿದ್ದಾರೆ ಸ್ವಾಮಿ. ಏನ್ ಜಮೀನ ಮನೆನಾ? ಇಲ್ಲ, ಮನೆ. ಕೊರೋನಾ ಟೈಮಲ್ಲಿ ಮನೆ ಕಟ್ಟಿದ್ವಿ. ಸ್ವಲ್ಪ ಬ್ಯಾಂಕ್ ಕಟ್ಟಕ್ಕಾಗದೆ ಸ್ವಲ್ಪ ಎಲ್ಲ ಸಾಲ ಎಲ್ಲ ಮಾಡ್ಕೊಂಡು ಇದಾಗಿತ್ತು. ಹಂಗಾಗಿ ಇದು ಸೇಲ್ಗೆ ಇಟ್ವಿ ಮನೆನ. ಆ ಮನೆ ಸೇಲ್ ಮಾಡಕ್ಕೆ ಆಗ್ತಾ ಇಲ್ಲ. ಸುಮಾರು 2 ವರ್ಷದಿಂದ ಸೇಲ್ಗೆ ಇಟ್ಟಿದೀವಿ, ಆಗ್ತಾನೆ ಇಲ್ಲ. ಯಾವ ಏರಿಯಾ? ರಾಮಚಂದ್ರಪುರ ಅಂತ, ಪ್ರಕಾಶ್ ನಗರದ ಹತ್ರ. ಓಕೆ. ಡೈಮೆನ್ಷನ್ ಎಷ್ಟು? 30 ಎಷ್ಟು ಫ್ಲೋರ್ ಕಟ್ಟಿದ್ದೀರಾ? 3 ಫ್ಲೋರ್. 3 ಫ್ಲೋರ್. ಓಕೆ. ನೀವು ಅದನ್ನ ಮಾರಾಟಕ್ಕೆ ಬ್ರೋಕರ್ ಇವ್ರಿಗೆ ಹೇಳಿಲ್ವಾ? ಎಲ್ಲ ಸುಮಾರು ಹೇಳಿದೀವಿ. 2 ವರ್ಷದಿಂದ ಬ್ರೋಕರ್ಗಳು ಕರ್ಕೊಂಡ್ ಬರ್ತಿದಾರೆ, ನೋಡ್ತಿದಾರೆ, ಹೋಗ್ತಿದಾರೆ. ಯಾವ್ದು ಆಗ್ತಾ ಇಲ್ಲ. ಏನಂತಾರೆ ತಗೊಳೋರು ಬಂದವರು? ಏನಾದ್ರು ಪ್ರಾಬ್ಲಮ್ ಹೇಳ್ತಾರಾ? ಇಷ್ಟ ಆಗುತ್ತೆ ಬರೋರ್ಗೆ, ನೋಡ್ತಾರೆ, ಆಯ್ತು ಕೂತ್ ಮಾತಾಡೋಣ ಅಂತಾರೆ, ಇನ್ನೊಂದ್ಸತಿಗೆ ಬರೋದೇ ಇಲ್ಲ ಅವರು. ಅಥವಾ ತುಂಬಾ ರೇಟ್ ಜಾಸ್ತಿ ಹೇಳ್ತಿದ್ರು ಏನೋ? ಇಲ್ಲ, 2.5 ಅಂತಾನೆ ಇಟ್ಟಿರೋದು. ಅವರು 2 ಕೇಳ್ತಿದಾರೆ, 2.10 ಕೇಳ್ತಿದಾರೆ. ಹಂಗಾಗಿ ಈಗ ನೀವು ಒಂದು ಕೆಲಸ ಮಾಡಿ, ಮಂತ್ರಾಕ್ಷತೆ ಕೈಲಿ ಇಟ್ಕೊಳ್ಳಿ. ಓಂ ಭೋರ್ ಭುವಸ್ವಃ ವರಹ ಸ್ವಾಮಿನೇ ನಮಃ, ಓಂ ಭೋರ್ ಭುವಸ್ವಃ ವರಹ ಸ್ವಾಮಿಯೇ ನಮಃ ಅಂತ ಹೇಳಿ ಒಂದು ದಿನ ಒಂದು ಅರ್ಧ ಗಂಟೆ ಕೈಲಿ ಮಂತ್ರಾಕ್ಷತೆ ಇಟ್ಕೊಂಡು ಜಪ ಮಾಡಿ 7 ದಿವಸ. 7 ದಿನ ಆದಮೇಲೆ 8ನೇ ದಿನಕ್ಕೆ ಆ ಮಂತ್ರಾಕ್ಷತೆ ಯಾವ ಮನೆ ನೀವು ಮಾರಾಟ ಮಾಡಬೇಕು ಅಂತಿದ್ದೀರೋ ಅದು ತೊಗೊಂಡು ಆ ಮನೆ ಒಳಗೆ ಇಟ್ಬಿಡಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಚಾಮರಾಜನಗರ ಸರ್. ಚಾಮರಾಜನಗರದಿಂದ, ಹೇಳಿ ಅಮ್ಮ. ಸರ್, ನಾನು ಎಲ್ಲ ರಿಪೋರ್ಟ್ ತೋರಿಸಿದೀವಿ. ಅದು ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ ಸರ್. ಏನ? ಕಣ್ಣುಗಳು ಸರಿಯಾಗಿ ಕಾಣಿಸೋದಿಲ್ಲ ಸರ್. ನೈಟು ಕಾಣಿಸಲ್ಲ ಸರ್. ಕಣ್ಣು ಮಂಜು ಕಾಣಿಸುತ್ತೆ ಸರ್. ನೀವು ಲೌಡ್ ಸ್ಪೀಕರ್ ಆನ್ ಮಾಡಿದ್ದೀರಾ ಅನ್ಸುತ್ತೆ. ಸ್ಪೀಕರ್ ಆನ್ ಮಾಡಿ ಮಾತಾಡ್ತಿದ್ದೀರಾ? ಏನ್ ಸರ್? ಹೇಳಿ ಇನ್ನೊಂದ್ಸಲ. ಕಣ್ಣು ಏನಾಗಿದೆ? ಕಣ್ಣು ನನಗೆ ಕಾಣಲ್ಲ ಸರ್. ಓಕೆ. ಎಷ್ಟು ವರ್ಷದಿಂದ? ನನ್ಗೆ ಅವಾಗ ಏನೋ ವಯಸ್ಸಿಗೆ ಆಗುತ್ತೆ ಸರ್. ವಯಸ್ಸಿಗೆ ಅಲ್ಲ, ಡಾಕ್ಟರ್ ತೋರಿಸಿದ್ದೀರಾ? ಅವ್ರು ಏನಂತಾರೆ ಸರ್, ಅದು ಹಿಂದೆ ರೆಟಿನ ಹಿಂದ್ಗಡೆ ಆಗಿರೋದು, ಮುಂದೆ ನಾವು ಆಪರೇಷನ್ ಮಾಡ್ತೀವಿ ಅಂತ ಸರ್. ಓಕೆ. ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ, ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ, ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಅಂತೇಳಿ ಒಂದು ದಾರನ ಬಲಗಡೆ ಕಿವಿ ಮೇಲೆ ಇಟ್ಕೊಂಡು ಈ ಮಂತ್ರ ಹೇಳಬೇಕು. ಒಂದು ಮೊಳದ ದಾರನ ತೆಗೆದು ಬಲಗಡೆ ಕಿವಿ ಮೇಲೆ ಇಟ್ಕೊಂಡು ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಅಂತ ಈ ಜಪ ಮಾಡಿ ದಿನ ಅರ್ಧ ಗಂಟೆ. ರಾತ್ರಿ ಹೊತ್ತು ಚಂದ್ರನ ದರ್ಶನ ಮಾಡಿ. ರಾತ್ರಿ ಹೊತ್ತು ಚಂದ್ರನ ಆಕಾಶದಲ್ಲಿ ಕಣ್ಣೆತ್ತಿ ನೋಡಿ. ಇದನ್ನು ಮಾಡ್ತಾ ಬನ್ನಿ, ಇಂಪ್ರೂವ್ ಆಗ್ತದೆ. ಇದೊಂದು ಕಾಯಿಲೆ ಕೆಲವರು ಬರ್ತದೆ. ಇದು 100ಕ್ಕೆ ಒಬ್ರಿಗೆ ಬರ್ತದೆ ಈ ಕಾಯಿಲೆ. ಹೋಗ್ತಾ ಹೋಗ್ತಾ ಮಯೋಪಿಯಾ ಆಗುತ್ತೆ. ಮಯೋಪಿಯಾ ಅಂದರೆ ದೂರದ ಕಾಣೋದಿಲ್ಲ. ಇಂಗ್ಲೀಷಲ್ಲಿ ಅದಕ್ಕೆ ಮಯೋಪಿಯಾ ಅಂತಾರೆ ಮೆಡಿಕಲ್ ಭಾಷೆಯಲ್ಲಿ. ಅದು ಹೋಗ್ತಾ ಕಾಣೋದಿಲ್ಲ. ಹಾಗೆ ಹೋಗಿ ಮಂಜಾಗಿ ಬಂದು ಕಣ್ಣು ಇದಾಗಿಬಿಡ್ತದೆ. ರಾತ್ರಿ ಹೊತ್ತು ಕಾಣೋದೇ ಇಲ್ಲ. ಅದರಿಂದ ರಾತ್ರಿ ಹೊತ್ತು ಕಣ್ಣು ಕಾಣಲು ಚಂದ್ರ ದರ್ಶನ ಮಾಡಿ ಈ ಮಂತ್ರ ಹೇಳಿ, ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈ ಕಣ್ಣಿನ ವಿಷಯದಲ್ಲಿ ಪೂರ್ವ ಜನ್ಮದಲ್ಲಿ ರಾತ್ರಿ ಹೊತ್ತು ಏನಾದರೂ ನಾವು ಕಳ್ತನ ಮಾಡಿದರೆ, ಅದರಲ್ಲೂ ವಜ್ರ, ವೈಢೂರ್ಯ, ಚಿನ್ನ, ಬೆಳ್ಳಿ ಈ ಥರ ವಸ್ತುಗಳನ್ನು, ಲೋಹಗಳ ಸಂಬಂಧಪಟ್ಟಂಥದ್ದು ಏನಾದ್ರು ಮಾಡಿದ್ರೆ
ಈ ಜನ್ಮದಲ್ಲಿ ಈ ಥರದ ದೋಷ ನಮಗೆ ಕಾಣುತ್ತೆ. ನಾನು ಆಗಲೇ ಹೇಳಿದೆ, ಯಾವ ಕಡೆ ಕಾಲ್ ಸಿಗುತ್ತೋ ಅಲ್ಲೇ ನಿಂತ್ಕೊಂಡು ಮಾತಾಡಿ, ಓಡಾಡ್ಕೊಂಡು ಮಾತಾಡಬಾರ್ದು ಅಂಥೇಳಿ. ಏನು ಮಾಡೋಕ್ಕಲ್ಲ. ಹಲೋ ಹಲೋ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಜಿಯವರಿಗೆ. ನಿಮ್ಗೆ ನಮಸ್ಕಾರ ಗುರುಗಳೇ. ನಾ ದಿನ ನಿಮ್ ಪ್ರೋಗ್ರಾಮ್ ನೋಡ್ತೀನಿ. ಗುಲ್ಬರ್ಗಾ ಜಿಲ್ಲೆಯಿಂದ ಮಾತಾಡ್ತೀನಿ ಸರ್ ಗುರುಗಳೇ. ಗುಲ್ಬರ್ಗದಿಂದ. ಭಾಳ ಸಂತೋಷ. ಹೇಳಿ, ನಮ್ಮ ಕಾರ್ಯಕ್ರಮ ಬಗ್ಗೆ ಏನನ್ಸುತ್ತೆ ನಿಮಗೆ? ಸರ್ ನಾನ್ ನಿಮ್ ಪ್ರತಿದಿನ ನಾನು ಒಂದ್ ದಿವ್ಸ ತಪ್ಪಂಗಿಲ್ರಿ ಗುರುಗಳೇ. ನಾನ್ ಬಾಳ ನಿಮ್ಮ ಪ್ರೋಗ್ರಾಮ್ ನೋಡ್ತೇನ್ರಿ ಗುರುಗಳೇ. ನನ್ಗೆ ಹೇಳಕ್ ಮಾತಾಡ್ಲಕ್ ಇದು ಸಾಲ ಹೊಂಟದ್ರಿ. ನಿಮ್ಗೆ ಕನೆಕ್ಟ್ ಆಗಿಸಲ ಬಾಳ ಖುಷಿ ಆಯ್ತ್ರಿ ಗುರುಗಳೇ. ಭಾಳ ಸಂತೋಷ. ಹೇಳಿ, ಏನ್ ಪ್ರಾಬ್ಲಮ್ ಇದೆ ಅಂತ. ಸಮಸ್ಯೆ ಇಲ್ಲ ಗುರುಗಳೇ. ನಾನ್ ನೀವು ಎಲ್ಲಾ ಕಾರ್ಯಕ್ರಮ ನೋಡ್ತೀನಿ. ಮನಸ್ಸಿನೊಳಗೆ ಯಾವುದೇ ಕೆಟ್ಟ ವಿಚಾರಗಳು ಬರಂಗಿಲ್ರಿ ಗುರುಗಳೇ. ನಿಮ್ದು ಮಾತುಗಳನ್ನ ತಿಳ್ಕೊಂಡು ನಾ ಬಹಳ ನಿಮ್ಮ ಎಲ್ಲಾ ಇದ್ರ ಫಾಲೋ ಮಾಡ್ತೀನಿ ಗುರುಗಳೇ. ನೀವು ಒಬ್ಬರೇ ನೋಡ್ತೀರಾ ಅಥವಾ ನಿಮ್ಮ ಬಂಧು ಮಿತ್ರ ಎಲ್ರಿಗೂ ಹೇಳ್ತೀರಾ ನೋಡಕ್ಕೆ? ನಮ್ ಮಕ್ಳಿಗೆ ಹೇಳ್ತೀನಿ ಗುರುಗಳೇ. ನಮ್ ಮಕ್ಳಿಗೆ ಎಲ್ಲರಿಗೂ ನೋಡ್ರಿ. ಅಲ್ಲ, ನಿಮ್ಮ ಫ್ರೆಂಡ್ಸು ಮತ್ತೆ ನಿಮ್ಮ ಬಂಧು ಬಳಗದವ್ರಿಗೆ ಹೇಳ್ತೀರಾ ನೋಡ್ಲಿಕ್ಕೆ? ನಿಮ್ಮ ಮಕ್ಳು ನೀವು ಮಾತ್ರ ನೋಡ್ತೀರಾ? ನಾವ್ ನೋಡ್ತೇನ್ರಿ ಗುರುಗಳೇ. ಅದೇ ಇನ್ನೂ ತನಕ ಯಾರಿಗೂ ಹೇಳಿಲ್ರಿ ಗುರುಗಳೇ. ಆದ್ರೆ ಈ ರೀತಿ ಹೇಳ್ತಾರ ಗುರುಗಳು, ಸರಿಯಾಗಿ ಹೇಳ್ತಾರ ಅಂತ ಹೇಳ್ತೇನ್ರಿ ಗುರುಗಳೇ. ಹೇಳಿ, ಎಲ್ರಿಗೂ ಜನಗಳಿಗೆ ಹೇಳಿ ನೋಡ್ಲಿ ಅಲ್ಲ. ಹಾನ್ರಿ ಗುರುಗಳೇ. ಆದ್ರೆ ನೀವು ಬಾಳ ಚಂದ ಹೇಳ್ತೀರಿ ಗುರುಗಳೇ. ನಾವ್ ಬಾಳ ನಿಮ್ ಪ್ರೋಗ್ರಾಮ್ ಪ್ರತಿ ದಿನ ನೋಡ್ತೀನ್ರಿ ಗುರುಗಳೇನ. ಬಹಳ ಸಂತೋಷ. ಬಿಡಂಗಿಲ್ರಿ. ನಾವೇನ್ ಕರೆಕ್ಷನ್ ಮಾಡ್ಕೋಬೇಕು ನಮ್ಮ ಕಾರ್ಯಕ್ರಮದಲ್ಲಿ? ನಾವೇನ್ ಇನ್ನೂ ಚೆನ್ನಾಗ್ ಮಾಡ್ಬೇಕು? ನಾನೇನ್ ಕರೆಕ್ಷನ್ ಮಾಡ್ಕೋಬೇಕು? ಇಲ್ಲ, ಇದೇ ಚೆನ್ನಾಗ್ ಬರ್ತಾರಿ ಗುರುಗಳು. ಇನ್ನೂ ಚೆನ್ನಾಗ್ ಅಂತಂದ್ರೆ ಎಲ್ಲಾ ಬಾಳ ಒಂದ್ ಕ್ಲಾಸ್ನಾಗ ಒಂದು ಗುರುಗಳು ಹೆಂಗ್ ಪಾಠ ಹೇಳ್ತಾರಲ್ರಿ, ಆ ರೀತಿ ನಾನು ಅದು ಪೂರ್ತಿ ಮುಗಿಯತನ ಬಿಡಂಗಿಲ್ರಿ ಗುರುಗಳು. ಅಷ್ಟ್ ಚೆನ್ನಾಗಿ ಹೇಳ್ತೀರಿ ಸರ್ ನೀವು. ನಂಗ್ ಬಾಳ ಮನ್ಸಿಗೆ ಒಂದ್ ಇದು, ನಿಮ್ಗೆ ಸಾಷ್ಟಾಂಗ ನಮಸ್ಕಾರ ಗುರು. ನೀವು ಒಳ್ಳೆ ಸಮಾಜಕ್ಕೊಂದ್ ಒಳ್ಳೆ ದಾರಿ ತೋರಿಸ್ತೀರಿ. ಅಂದ್ರೆ ಯಾವ್ದೇ ಬಗ್ಗೆ ಒಂದ್ ಕುಟುಂಬದೊಳಗೆ ಹಿಂಗಿರ್ಬೇಕು, ಕೆಟ್ಟದ್ ವಿಚಾರ ಮಾಡ್ಬೇಡ್ರಿ, ಯಾರು ಒಳ್ಳೇದ್ ಮಾಡ್ರಿ, ಆದ್ರೆ ಕೆಟ್ಟದ್ ಮಾಡಕ್ ಹೋಗ್ಬೇಡ್ರಿ, ಈ ರೀತಿ ಎಲ್ಲಾ ಹೇಳ್ತಾರಲ್ಲ ಗುರುಗಳೇ. ನಂಗ್ ಬಾಳ ಖುಷಿ ಆಗ್ತಾರೆ ಗುರುಗಳೇ. ನಾನು ಇವತ್ತು ಕನೆಕ್ಟ್ ಆಗೋದಕ್ಕೆ ನಂಗೆ ಬಾಳ ಖುಷಿ ಆಗಿದ್ರಿ ಗುರುಗಳೇ. ಆಗ್ಲಮ್ಮ, ನಮಗೂ ಭಾಳ ಸಂತೋಷ ಆಯಿತು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಭಾಳ ಸಂತೋಷ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ, ನೀವು ಟಿವಿ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದೀರಾ? ಹೊರಗಡೆ ಬಂದು ಮಾತಾಡಿ, ಇಲ್ಲ ಮ್ಯೂಟ್ ಮಾಡಿ. ಇಲ್ಲ ಮ್ಯೂಟ್ ಮಾಡಿದ್ದೀವಿ ಗುರುಗಳೇ. ಹೇಳಿ, ಯಾವ ಊರಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ. ಬಹಳ ಸಂತೋಷ. ಹೇಳಿ, ಏನ್ ಸಮಸ್ಯೆ? ಗುರುಗಳೇ, ನಿಮ್ದು ಮುದ್ರಾ ಮಂತ್ರ ಎಲ್ಲ ಇದ್ ಮಾಡ್ತಾ ಇದೀವಿ ಗುರುಗಳೇ. ನಾನು ಒಂದು ದೀಕ್ಷೆಯನ್ನು ತಗೊಂಡಿದ್ದೀನಿ. ಓ, ಗುರುಗಳೇ, ಏನಂದ್ರೆ ಗುರುಗಳೇ, ಮಾಡ್ತಾ ಇರ್ತೀವಿ, ಸ್ವಲ್ಪ ದಿವಸ ಮಾಡ್ತೀರಿ. ಹಲೋ, ಸ್ವಲ್ಪ ದಿವಸ ಮಾಡ್ತೀವಿ, ಮತ್ತೆ ತಿರ್ಗಾ ತಪ್ಪೋಗುತ್ತೆ ಗುರುಗಳೇ. ಮಾಡಕ್ ಆಗ್ತಾ ಇಲ್ಲ, ಬಿಟ್ಟಿ ಇದ್ ಮಾಡಕ್ ಮಂತ್ರ ಇದಾಗ್ತಾ ಇದೆ ಗುರುಗಳೇ. ನೀವ್ ಏನ್ ದೀಕ್ಷೆ ತಗೊಂಡಿದ್ದೀರಾ? ನಾನು ಇದು ಮುದ್ರಾ ಮಂತ್ರ ಮತ್ತೆ ಇದು ಅಗ್ನಿಹೋತ್ರಿ ದೀಕ್ಷೆಯನ್ನು ತಗೊಂಡಿದ್ದೀನಿ ಗುರುಗಳೇ. ಆಮೇಲೆ ಬ್ಲಾಕ್ ಮ್ಯಾಜಿಕ್ ರಿಮೂವಲ್ ದೀಕ್ಷೆಯನ್ನು ತಗೊಂಡಿದ್ದೀನಿ ಗುರುಗಳೇ. ನೀವು ಬ್ಲಾಕ್ ಮ್ಯಾಜಿಕ್ ದೀಕ್ಷೆ ಆಗಿದೆಯಾ ನಮ್ಮಿಂದ? ಗುರುಗಳೇ, ಆಗಿದೆ ಗುರುಗಳೇ. ಈಗ ನಿಮ್ಮ ಸಮಸ್ಯೆ ಮಂತ್ರ ಹೇಳಕ್ ಆಗ್ತಿಲ್ಲ ಅಂತಲ್ಲ? ಗುರುಗಳೇ, ಮಾಡ್ತೀನಿ. ಮತ್ತೆ ನಿಮ್ನ ಡೈರೆಕ್ಟ್ ಆಗಿ ಬಂದು ಇದ್ ಮಾಡಿದೆ ಗುರುಗಳೇ. ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಿಮ್ಮ ಹತ್ರ ತಿಳಿಸ್ಕೊಂಡು ಈ ಮಂತ್ರ ಮತ್ತೆ ಹೇಳಿದ್ರಿ ಗುರುಗಳೇ. ಮಾಡ್ತೀನಿ ಗುರುಗಳೇ ಸ್ವಲ್ಪ ದಿವಸ. ಆಮೇಲೆ ಕಾನ್ಸಲ್ಟೇಷನ್ ಆಗ್ತಾ ಇಲ್ಲ. ನೀವು ಬೆಳಗ್ಗೆ ಬೇಗ ಎದ್ದು ಮಾಡಬೇಕು. ಆಮೇಲೆ ಯಾರ ಮುಂದೆ ಕೂತ್ ಮಾಡಬಾರ್ದು. ಯಾರು ಕೂಡ ನೀವು ಜಪ ಮಾಡೋದು, ಧ್ಯಾನ ಮಾಡೋದು ನೋಡಬಾರ್ದು. ಯಾರ ಕಣ್ಗೂ ಬೀಳಬಾರ್ದು. ನಾವು ಭಾಳ ಗುಪ್ತವಾಗಿ ಮಾಡಬೇಕು. ಯಾರ ಮುಂದೆ ಕೂತ್ಕೊಂಡು ಜಪ ಮಾಡಿದ್ರೆ ಅಥವಾ ನಾವು ಧ್ಯಾನ ಮಾಡಿದ್ರೆ ಅವ್ರ ಕಣ್ದೃಷ್ಟಿಯಿಂದ ಇವತ್ತು ಮಾಡ್ತೀವಿ, ನಾಳೆ ಬೆಳಗ್ಗೆಯಿಂದ ಮಾಡೋಕ್ಕಾಗಲ್ಲ. ಅದರಿಂದ ಗುಪ್ತವಾಗಿ ಮಾಡಬೇಕು. ಎರಡನೇದು, ನೀವು ಒಂದು ದೇವಸ್ಥಾನದಲ್ಲಿ ವಾಸ ಮಾಡುವಂಥ, ದೇವಸ್ಥಾನ ಸನ್ನಿಧಾನದಲ್ಲಿ ವಾಸ ಮಾಡುವಂಥ ಪಶು ಪಕ್ಷಿಗಳಿಗೆ ಕಾಳು, ಜೋಳ, ಈ ಥರ ಯಾವುದಾದ್ರು ಒಂದು ಕಾಳನ್ನ, ಧಾನ್ಯಗಳನ್ನು ಹಾಕಿಬಿಟ್ಟು ಪ್ರಾರಂಭ ಮಾಡಿ. ಖಂಡಿತ ಜಪ ಮುಂದುವರಿಯುತ್ತೆ, ಯಾವುದೇ ಬ್ರೇಕ್ ಇರೋದಿಲ್ಲ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಗುರುಗಳೇ, ನಮಸ್ಕಾರ. ನಮಸ್ತೆ ಮಹಿಳೆ, ಯಾವ್ರಿಂದ ಕಾಲ್ ಮಾಡ್ತೀರಿ? ಬೆಳಗಾವಿಂದ ಮಾಡ್ತಾ ಇದ್ದೇವ್ರಿ ಸರ್. ದಾವಣಗೆರೆ? ಬೆಳಗಾವ್ ರೀ. ಬೆಳಗಾಂ. ಓಕೆ ಓಕೆ, ಹೇಳಿಮ್ಮ. ಸರ್, ನಮ್ಗ ನಮ್ ತಾಯಿ ಬಗ್ಗೆ ಕೇಳ್ಬೇಕಿತ್ತು ಸರ್. ಹೇಳಿ. ಅವ್ರಿಗೆ ಸ್ವಲ್ಪ ಬೆನ್ನೂರಿ ಮತ್ತ ನಡ ಬಹಳ ಪ್ರಾಬ್ಲಮ್ ಆಗತಾ ಇದೆ ಸರ್. ಓಡಾಡ್ತಾರ? ನಡೀತಾರೆ? ನಡೀತಾರಿ. ಮತ್ತೇನ್ ಮಾಡ್ತಾರಿ, ತಿಂದದ ಊಟ ಕರ್ಗಂಗಿಲ್ಲ, ಅಸಿಡಿಟಿ, ಎದಿ ಉರ್ತಿತ್ ಅಂತಾರಿ. ಬೆನ್ನಿಗೆ ನಿಂಬೆಹಣ್ಣಿನ ರಸ ತಗೋಬೇಕು. ನಿಂಬೆಹಣ್ಣ ತಗೊಂಡು ಕಟ್ ಮಾಡಿ ಜ್ಯೂಸ್ ಮಾಡಿ, ಆ ನಿಂಬೆಹಣ್ಣು ರಸ ತಗೊಂಡು ಎಲ್ಲೆಲ್ಲಿ ನೋವಿದೆ ಅಲ್ಲೆಲ್ಲ ಹಚ್ಬಿಟ್ಟು ಸೂರ್ಯನ ಬೆಳಕಲ್ಲಿ ಕೂರಿಸಿ. ಸೂರ್ಯನ ಬೆಳಕಲ್ಲಿ ಕೂರಿಸೋದ್ರಿಂದ ವೈಟಮಿನ್ D3 ಬಾಡಿ ಒಳಗೆ ಹೋಗಿ ಸಕ್ ಮಾಡುತ್ತೆ. ರಾಹು, ನಿಂಬೆಹಣ್ಣು ರಾಹು, ಅದರಲ್ಲಿ ಜಿಂಕು, ಮೆಗ್ನೀಷಿಯಮ್, ಮ್ಯಾಂಗನೀಸು ಮತ್ತು ಸೋಡಿಯಮ್ಮು, ಕ್ಯಾಲ್ಶಿಯಮ್ ಎಲ್ಲ ಇರೋದ್ರಿಂದ ಮೂಳೆ ಒಳಗಿರೋ ಎಲ್ಲ ಇನ್ಫೆಕ್ಷನ್ಸ್ನ ಸಕ್ ಮಾಡುತ್ತದೆ ನಿಂಬೆಹಣ್ಣು ರಸ. ಇದು ಬೆಳಗ್ಗೆ ಹೊತ್ತು ಮಾಡಿ. ರಾತ್ರಿ ಹೊತ್ತು ಎಳ್ಳೆಣ್ಣೆ ಬರುತ್ತಲ್ಲ,
ಕರಿ ಎಳ್ಳು ಎಣ್ಣೆ, ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ಹಚ್ಬಿಟ್ಟು ಮಲಗಿಸಿ ಈ ಥರ 7 ದಿವಸ 11 ದಿನ 21 ದಿವಸ ಈ ಥರ ಮಾಡಿದ್ರೆ ಈ ದೋಷ ಹೋಗುತ್ತೆ. ಯಥೇಚ್ಛವಾಗಿ ಶುಂಠಿನ ಯೂಸ್ ಮಾಡಿ ಸಾಂಬಾರಿಗೆ. ಶುಂಠಿ ಮಾಡಿರೋವಂಥ ಕಷಾಯ ಕೊಡಿ, ತಿಂದಿದ್ದು ಜೀರ್ಣ ಆಗುತ್ತೆ, ಒಳ್ಳೆ ಡೈಜೆಸ್ಟಿವ್ ಸಿಸ್ಟಮ್ಮು. ಆ ಶುಂಠಿ ಏನು ಮಾಡುತ್ತೆ, ಕಾರ್ಬೋಹೈಡ್ರೇಟ್ಸು, ಎನ್ಸೈಮ್ಸು, ಫೈಬರ್ಸ್ನ ಎಲ್ಲ ಸಕ್ ಮಾಡುತ್ತೆ. ಬೇಡದಿರೋದೆಲ್ಲ ವಾಪಸ್ ತೆಗೆದು ಮಲಮೂತ್ರದಲ್ಲಿ ಹಾಕತ್ತೆ. ಇದು ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್. ಇದು ರಾಹು ಮತ್ತು ಕೇತು ದೋಷ. ಇದಕ್ಕೆ ಪರಿಹಾರ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಗಳೇ. ಯಾವೂರಿಂದ? ದೊಡ್ಡಬಳ್ಳಾಪುರದಿಂದ ಗಾಯತ್ರಿ ಅಂತ. ದೊಡ್ಡಬಳ್ಳಾಪುರದಿಂದ, ಹೇಳಿ ಅಮ್ಮ. ಅದೇ ನಮ್ಗೆ ಭೂಮಿ ಇರ್ಲಿಲ್ಲ, ನೀವ್ ಹೇಳಿದ್ರಲ್ಲ ಭೂವರಹ ಸ್ವಾಮಿ ಮಂತ್ರ, ಅದ್ರನ್ನ ಜಪ ಮಾಡಿ ಮನೆಯಲ್ಲಿ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಣ್ಣು ತಗೊಂಬಂದು ಪೂಜೆ ಮಾಡ್ತಾ ಇದ್ವಿ. ಅದ್ರಿಂದ ಇವಾಗೇನೋ ಒಂದ್ ಭೂಮಿ ಸಿಕ್ಕಿದೆ. ಓ, ವೆರಿ ಗುಡ್. ಇವಾಗ ಮನೆ ಅಲೋ, ಸಂತೋಷ ಆಯ್ತು, ಹೇಳಿ. ಇವಾಗ ಮನೆ ಕಟ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗುರುಗಳೇ? ಮನೆ ಕಟ್ಟಿ, ಏನಿಲ್ಲ, ಈಗ ಭೂಮಿ ಪರ್ಚೇಸ್ ಮಾಡಿದ್ರಾ? ಆಯ್ತು, ಭೂಮಿ ಪರ್ಚೇಸ್ ಆಯ್ತು. ನೋಡಿ, ಆ ಮಂತ್ರದಿಂದ ನಮಗೆ ಭೂಮಿ ಬಂತು. ಈಗ ಅದೇ ಮಂತ್ರ ಹೇಳಿ ಮನೆ ಕಟ್ಟಕ್ಕೆ ಶುರು ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಅಲ್ಲ, ಇವಾಗ ಏನಾನ ಅಲ್ಲಿಂದನೇ ಹೋಗಿ ಇಟ್ಕೆ ಏನಾನ ತರ್ಬೇಕಾ ಭೂಮಿ ಕಟ್ಟಕ್ಕೆ? ಏನು ಬೇಡಮ್ಮ, ಅದನ್ನೇ ಮಾಡಿ. ಭೂವರಹ ಸ್ವಾಮಿನ ಹೇಳಿರೋ ಮಂತ್ರನೇ ಹೇಳ್ಕೊಂಡು ಮನೆ ಒಂದು ಒಳ್ಳೆ ದಿವಸ ನೋಡಿ ಗುದ್ಲಿ ಪೂಜೆ ಮಾಡಿ ಶುರು ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಭಾಳ ಸಂತೋಷ, ಧನ್ಯವಾದಗಳು. ನೋಡಿ, ಅವರಿಗೆ ವರಹಸ್ವಾಮಿ ಮಂತ್ರ ಹೇಳಿದ್ಮೇಲೆ ಸೈಟೋ ಮನೆನೋ, ಅದು ಭೂಮಿ ಅಂದರೆ ಜಮೀನೋ ಗೊತ್ತಾಗಲಿಲ್ಲ, ಮನೆ ಭೂಮಿ ತೊಗೊಂಡ್ರಂತೆ. ನೋಡಿ, ನಾವು ಕಲಿಯುಗದಲ್ಲಿ ನಾವೆಷ್ಟು ಶ್ರದ್ಧೆ, ಭಕ್ತಿ, ಒಳ್ಳೆ ಮನಸ್ಸು ಮತ್ತು ಒಳ್ಳೆ ಆಲೋಚನೆ ಅಂತ ಇತ್ತು ಅಂದರೆ ಭಗವಂತ ಯಾವತ್ತೂ ಮೋಸ ಮಾಡೋದಿಲ್ಲ. ಒಳಗೊಂದು ಹೊರಗೊಂದು ಡಬಲ್ ಗೇಮ್ ಮಾಡೋದು ಮತ್ತು ವಿಚಿತ್ರವಾದಂಥ ಕೆಟ್ಟ ಕೆಲಸಗಳನ್ನು ಮಾಡ್ತೀವಿ ಅಂದರೆ ಇರೋದೆಲ್ಲ ಕಳಿಸ್ಬಿಡ್ತಾನೆ ನಮಗೆ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ, ಯಾವ್ರಿಂದ ಕಾಲ್ ಮಾಡ್ತೀರಿ? ರಾಯಚೂರಿನಿಂದ ಸರ್. ದೀಕ್ಷೆ ತಗೊಂಡಿದ್ದು ದೀಕ್ಷಾರ್ಥಿಗಳು ಹಳೆಕೋಟೆ ಸ್ವಾಮಿ ಅಂತೇಳಿ. ರಾಯಚೂರಿಂದ. ನಮ್ಮಂದ ದೀಕ್ಷೆ ಆಗಿದೆ ನಿಮಗೆ? ಯಾವ ದೀಕ್ಷೆ ಆಗಿದೆ? B1 BM1 BM2 ಅಗ್ನಿಹೋತ್ರ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇಷ್ಟೆಲ್ಲ ಕಲ್ತಾ ಇದೀವಿ ಗುರುಜಿ. ನಮ್ ಹೆಂಡತಿ ಕಾಲು ನೋವು ಗುಣ ಆಗ್ತಾನೆ ಇಲ್ಲ. ನೀವು ಕಲ್ತಿರೋದು, ಎಂಟಿ ಎಲ್ಲಿ ಕಲ್ತಿದ್ದಾರೆ? ನೀವು ಕಲ್ತಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ. ತಂತ್ರ ಉಪಯೋಗಿಸ್ತಾ ಇದ್ದೀವಿ ಗುರುಜಿ. ಮಾಡ್ಬೇಕು ನೀವು ಅದು, ಮತ್ತೆ ತಂತ್ರಗಳನ್ನು ಮಾಡಬೇಕು. ಏನ್ ಪ್ರಾಬ್ಲಮ್ ಅವ್ರಿಗೆ? ಕಾಲು ನೋವು ಸರ್ ಗುರುಜಿ. ತೊಡೆಯಿಂದ ಬಹಳ ಅರಿತೈತಂತ ಹೇಳ್ತಾರ. ಒಂದು ಬಲಗಾಲು, ಒಂದು ಎಡಗಾಲು ಅಂತಾರ, ಒಮ್ಮೆ ಈ ಕಡೆ ಸೈಡ್ ಅಂತಾರ, ಒಮ್ಮೆ ಈ ಸೈಡ್ ಅಂತಾರ. ಮೊದಲು ಕಿಡ್ನಿ ಟೆಸ್ಟ್ ಮಾಡಿಸಿ. ಕಿಡ್ನಿ ಟೆಸ್ಟ್ ಮಾಡಿಸಿದ್ದೀರಾ? ಕಿಡ್ನಿ ಟೆಸ್ಟ್ ಮಾಡ್ತೀವಿ ಗುರುಜಿ, ಸ್ಕ್ಯಾನಿಂಗ್ ಮಾಡ್ತೀವಿ, ನಾರ್ಮಲ್ ಅಂತ ಐತೆ. ಅಲ್ಲ, ಒಂದು ನಿಮಿಷ ಇಲ್ಲಿ ಕೇಳಿ. ಕಿಡ್ನಿನಲ್ಲಿ ಕ್ರಿಯಾಟಿನ್ ಲೆವೆಲ್ ಎಷ್ಟಿದೆ, SGOT SGPT ಟೆಸ್ಟ್ ಮಾಡಿಸಿ. ಆಮೇಲೆ ಒಂದ್ಸಲ ಲಿವರ್ ಟೆಸ್ಟ್ ಮಾಡಿಸಿ, ಫ್ಯಾಟಿ ಲಿವರ್ ಇದೆಯಾ ಅಂತ. ಇದನ್ನು ಟೆಸ್ಟ್ ಮಾಡಿಸಿ ಒಂದು ರಿಪೋರ್ಟ್ ಕಳಿಸಿ ನನಗೆ, ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ 1 ಬ್ಲ್ಯಾಕ್ ಮ್ಯಾಜಿಕ್ 2 ದೀಕ್ಷೆ ನಮ್ಮಿಂದ ಆಗಿತ್ತು ಅಂದರೆ ಚಿನ್ನಮಸ್ತಾ ಪ್ರಯೋಗ ಮಾಡಿ. ಚಿನ್ನಮಸ್ತಾದಿ ಪ್ರಯೋಗ, ಜ್ವಾಲಾ ನರಸಿಂಹರ ಮಂತ್ರವನ್ನು ಎಲ್ಲಿಂದ ನೋವಿದೋ ಅಲ್ಲಿಂದ ದಂಡದಿಂದ ಅದನ್ನು ಪ್ರಯೋಗ ಮಾಡಿ. ಮೊದಲನೇದು ಚಿನ್ನಮಸ್ತಾದೇವಿ, ಆಮೇಲೆ ಜ್ವಾಲಾ ನರಸಿಂಹರ ಮಂತ್ರ ಹಾಕಿ ಇದನ್ನು ಮಾಡಿ, ಭಾಳ ಖಂಡಿತ ಒಳ್ಳೆಯದಾಗುತ್ತೆ. ವಿಶೇಷವಾಗಿ ಅಮಾವಾಸ್ಯೆ ದಿವಸ ಇದನ್ನು ಒಂದು ತಂತ್ರ ಮಾಡಿ. ಆಮೇಲೆ ಇನ್ನೊಂದು ನಿಂಬೆಹಣ್ಣು ಕೈಲಿಟ್ಕೊಂಡು ಬಗಳಾಮುಖಿ ಮಾಲ ಮಂತ್ರ ಅಥವಾ ಬಗಳಾಮುಖಿ ಲಘು ಮಂತ್ರ ಹೇಳಿ, ನಾನೇನು ಹೇಳ್ಕೊಟ್ಟಿದ್ದೇನೋ ಅದನ್ನು ಹೇಳ್ಬಿಟ್ಟು ಅದನ್ನು ಕಟ್ ಮಾಡಿ ರಸನೆಲ್ಲ ಎಲ್ಲೆಲ್ಲಿ ನೋವಿದೆ ಅಲ್ಲೆಲ್ಲ ಹಚ್ಚಿ, ಇನ್ನೊಂದು ನಿಂಬೆಹಣ್ಣ ಕುಡಿಯೋಕ್ಕೆ ಕೊಡಿ, ಜ್ಯೂಸ್ ಮಾಡಿಕೊಡಿ. ಭಾಳ ಬೇಗ ಕ್ಯೂರ್ ಆಗುತ್ತೆ. ಭಾಳ ಸಂತೋಷ. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಶನಿವಾರ 1 ಗಂಟೆಗಳ ಕಾಲ ನಮ್ಮ ಲೈವ್ ಕಾರ್ಯಕ್ರಮ ಇತ್ತು. ಅವತ್ತಿನ ದಿವಸ ನಾನು ಒಂದು ಸ್ಪೆಷಲ್ ಎಪಿಸೋಡ್ ಮಾಡ್ತಾಯಿದ್ದೀನಿ, ಅದಕ್ಕೆ ಇವತ್ತು ಲೈವ್ ತೊಗೊಂಡೆ. ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಕ್ತರು ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ನ ಮರಿದೇ ಪ್ರೆಸ್ ಮಾಡಿ. ಆಮೇಲೆ ನೀವು ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಎಲ್ಲ ಎಪಿಸೋಡ್ಸ್ ಇನ್ಫಾರ್ಮೇಷನ್ನ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ. ಈ ತಿಂಗಳು ಯಾವುದೋ ಅಪಾಯಿಂಟ್ಮೆಂಟ್ಸ್ ಕೊಡ್ತಿಲ್ಲ. ನಾನು ಕಳೆದ ತಿಂಗಳು ಕೂಡ ಕೊಟ್ಟಾಗಲಿಲ್ಲ. ಜೂನಲ್ಲಿ ನಾನು ಅಪಾಯಿಂಟ್ಮೆಂಟ್ಸ್ ಕೊಡ್ತೀನಿ, ಯಾಕೆ ನಾನು ಔಟ್ ಆಫ್ ಕಂಟ್ರಿ ಹೋಗಿದ್ದೆ, ಬೇರೆ ದೇಶಕ್ಕೆ ಹೋಗಿರೋದ್ರಿಂದ ಈ ತಿಂಗಳು ಮತ್ತು ಲಾಸ್ಟ್ ಮಂತ್ ಕೊಡೋಕ್ಕಾಗಲಿಲ್ಲ. ಆದರೆ ಜೂನಲ್ಲಿ ಅಪಾಯಿಂಟ್ಮೆಂಟ್ಸ್ ನಾವು ಓಪನ್ ಮಾಡ್ತಾಯಿದ್ದೀವಿ ಡೇಟ್ಸು. ಆ ಡೇಟ್ಸ್ಗೆ ನೀವು ಯಾವ ಡೇಟ್ಗೆ ನೀವೇ ಡೇಟು ಟೈಮ್ನ ನೀವೇ ಸ್ಲಾಟ್ಸ್ನ ಬುಕ್ ಮಾಡ್ಕೊಂಡು ನಾನು ಭೇಟಿ ಮಾಡ್ಬೋದು.
ಇವತ್ತನ್ನು ಬದಲು ಶನಿವಾರದ ಎಪಿಸೋಡಲ್ಲಿ ನಾನು ಭಾಳ ಒಂದು ವಿಶೇಷವಾದಂಥ ಒಂದು ಎಪಿಸೋಡ್ ಮಾಡ್ತೀನಿ. ಅದರಲ್ಲೂ ಈ ಬ್ಲ್ಯಾಕ್ ಮ್ಯಾಜಿಕಲ್ಲಿ ನರಳ್ತಿರೋರು, ಭೂತ ಪ್ರೇತ ಬಾಧೆಯಲ್ಲಿ ನರಳ್ತಿರೋರು, ಬ್ಲ್ಯಾಕ್ ಮ್ಯಾಜಿಕ್ ಆಗಿಲ್ಲ, ಭೂತ ಪ್ರೇತ ಬಾಧೆ ಇಲ್ಲ, ಆದರೆ ಜಾತಕದಲ್ಲಿ ದೋಷ ಇರ್ತದೆ. ಆ ಥರ ಏನೇನು ಸಮಸ್ಯೆಗಳಿದೆ ಈ ಕಲಿಯುಗದಲ್ಲಿ ಈ ವರ್ಷ ಕೆಲವು ಭಾಳಷ್ಟು ಜನಕ್ಕೆ ಈ ಮೀನರಾಶಿನಲ್ಲಿ ಶನಿ ಬುಧ ಮತ್ತು ಶನಿ ಮೀನರಾಶಿಯಲ್ಲಿ ಇರೋದ್ರಿಂದ 7.5 ಶನಿ ನಡೀತಾ ಇದೆ ಮೀನರಾಶಿಯವರಿಗೆ. ಮೇಷರಾಶಿಗೆ 7.5 ಪ್ರಾರಂಭ ಆಗಿದೆ. ಕುಂಭರಾಶಿಗೆ ಅಂತ್ಯಭಾಗ. ಇದೆಲ್ಲ ಗಮನಕ್ಕಿಟ್ಕೊಂಡು ನಾನು ಒಂದು ವಿಶೇಷವಾದ ಸಂಚಿಕೆಯನ್ನು ಈ ನಾಳಿದ್ದು ಶನಿವಾರ ಮಾಡ್ತಾಯಿದ್ದೀನಿ. ಈ ಕಾರ್ಯಕ್ರಮನ ನಾನು ಶನಿವಾರ ಬದಲು ಇವತ್ತೇ ತೊಗೊಂಡಿದ್ದೀನಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.